ಸರ್ಕಾರದ ನೀತಿ ನಿಯಮಗಳು ಕರೆಕ್ಟ್ ಆಗಿದೆ ಅಂತ ನೀವು ಹೇಳ್ತೀರಾ. ಬಟ್ ಲಾ ಪಾಲಿಸಿ ಮೇಕಿಂಗಲ್ಲಿ ಈ ಲಾ ಮೇಕಿಂಗಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷಗಳು ಉಂಟಾಗೋ ಸಾಧ್ಯತೆಗಳು ಇರುತ್ತೆ. ಯಾಕೆಂದರೆ ಇತ್ತೀಚೆಗೆ ಒಂದು ಘಟನೆ ನಡೆಯಿತು ಯಡಿಯೂರಪ್ಪರ ವಿಷಯದಲ್ಲಿ. ಪೋಕ್ಸೋ ಕಾಯ್ದೆ ಹಾಕೋಕೆ ಹೋಗಿದ್ರು. ಸೊ ಹೆಣ್ಣು ಮಕ್ಕಳ ಪರವಾಗಿ ಇರುವಂಥ ಕಾನೂನಿನ ದುರ್ಬಳಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಂದರೆ ಹೆಣ್ಣು ಮಕ್ಕಳಿಗೆ ಕಾನೂನಿನಲ್ಲಿ ನೀಡಿರುವಂಥ ಅತಿಯಾದ ಮಹತ್ವ. ಸೊ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ವಾ? ಅತಿಯಾಗಿ ಮಹತ್ವ ಕೊಟ್ಟಿದ್ದಾರೆ. ಅದನ್ನು ಅತಿ ಮಾಡ್ಕೊಂಡಿರೋದು, ಅಥವಾ ಈಗ ಒಂದು ಕಾನೂನು ಆದಾಗ ಅದರದ್ದು ಪರನೂ ಇರುತ್ತೆ, ವಿರೋಧನೂ ಇರುತ್ತೆ. ನಾನು ಕೆಲವೊಂದಷ್ಟು ಕಾನೂನುಗಳನ್ನ ಹೇಳ್ಬೋದು, ಬಟ್ ಅಗೇನ್ ಇಟ್ ವಿಲ್ ಬಿ ಕಾಂಟ್ರವರ್ಷಿಯಲ್ ಥಿಂಗ್. ಸಿ, ಶೋಷಿತರು ಅಂತ ಒಂದು ವರ್ಗ ಇದೆ, ಶೋಷಿತರ ಥರ ತೋರಿಸ್ಕೊಳ್ಳೋ ಅಂಥ ಒಂದು ವರ್ಗ ಇದೆ. ಎಲ್ಲಿ ಕೆಟ್ಟದಿರುತ್ತೋ ಅಲ್ಲಿ, ಎಲ್ಲಿ ಒಳ್ಳೇದಿರುತ್ತೋ ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಈ ವಿಚಾರದಲ್ಲೂ ಇದೆ. ಸೊ ನನಗನ್ಸುತ್ತೆ ಇದನ್ನು ನೋಡಿ ಈಗ ಅಗೈನ್ ಮತ್ತೆ ಏನಾಗೋಗುತ್ತೆ, ದೊಡ್ಡವರು ಆಮೇಲೆ ಸಣ್ಣವರು ಅನ್ನೋದಾಗೋಗುತ್ತೆ. ಪೋಕ್ಸೋ ಈಸ್ ಲೈಕ್ ಯಾರಿಗೆ ಸಮಸ್ಯೆ ಆದರೂ ಅವ್ರಿಗೆ ನಾವು ಸಪೋರ್ಟ್ ಅಂದರೆ ಮಕ್ಕಳುಗಳಿಗೆ ಎಲ್ಲೂ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಇರೋದ್ರಿಂದ ಆ ರೀತಿಯಾಗಿದೆ. ಈಗ ಆಯಿತು, ಇಫ್ ಇನ್ ಕೇಸ್ ಅದು ಆಗಲಿಲ್ಲ ಅಂತಲೇ ತೊಗೊಂಡ್ರು ಹೆಂಗೆ ಹೇಳೋದು ಅದನ್ನು? ಎಲ್ಲೋ ನಿಜವಾಗ್ಲೂ ಈ ಕೇಸ್ ಆಗ್ತಾ ಇದ್ದಾಗ ಏನು ಮಾಡಬೇಕಾಗತ್ತಾಗ? ಎಲ್ಲೋ ನಿಜವಾಗ್ಲೂ ತೊಂದರೆಯಲ್ಲಿರೋಂಥ ಹೆಣ್ಮಕ್ಳು ಇಫ್ ಇನ್ ಕೇಸ್ ಅದನ್ನು ಸಡಿಲಗೊಳಿಸ್ಬಿಟ್ರೆ ನಿಜವಾಗ್ಲೂ ತೊಂದರೆಯಲ್ಲಿರೋಂಥ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು ಅವಾಗ? ಅದಕ್ಕೋಸ್ಕರ 100% ಒಂದು 100ರಲ್ಲಿ 90 ಮಕ್ಕಳಿಗೆ ನಿಜವಾಗ್ಲೂ ತೊಂದರೆ ಆಗ್ತಿರುತ್ತೆ. 10 ಮಕ್ಕಳು ಈ ಥರದಲ್ಲಿ, ಅಂದರೆ ಯಾರೋ ದುಡ್ಡಿನ ಆಸೆಗೋ ಇಲ್ಲ ತಲೆ ಕೆಟ್ಟೋ ಇಲ್ಲ ಕಂಡ್ಕೊಂಡವ್ರ ಹತ್ರ ಈ ಥರ ಹೋಗ್ತಾರೆ ಅನ್ನುವಾಗ ನಾವು ಎಚ್ಚರ ವಹಿಸಿ ಇರಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಆ ಅಮ್ಮಂಗೆ ಹಿಂಗೆ ಸಮಸ್ಯೆ ಆಗಿದೆ ಅನ್ನುವಾಗ ಅಧಿಕಾರಿಗಳ ಲಿಂಕಲ್ಲೇ ಇದನ್ನು ಮಾಡಿ ಅಂದರೆ ಮಾತಾಡಿಸಿ ಕಳಿಸ್ಬಿಡ್ಬೇಕು ಅಂತ ನಾನು ಯೋಚನೆ. ಒಳಗಡೆ ತನಕ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಈಗ ನ್ಯಾಯಯುತವಾಗಿ ಆಗಬೇಕು. ನನ್ನಲ್ಲಿ ಸಿಸ್ಟಮ್ ಇದೆ, ನನ್ನ ಕೈ ಕೆಳಗಡೆ PA ಇರ್ತಾರೆ, ನನ್ನ ಕೈ ಕೆಳಗಡೆ ಆಫೀಸರ್ಸ್ ಇರ್ತಾರೆ. ನಾನು ಅಲ್ಲೇ ಈ ಥರ ವಿಚಾರನ ಅಲ್ಲೇ ಸಾರ್ಟ್ ಔಟ್ ಆಗಬೇಕು. ಅದೇನು ಸೂಕ್ತವಾಗಿದ್ದರೆ ಸತ್ಯವಾಗಿದ್ದರೆ ಕ್ಲಿಯರ್ ಮಾಡಿಸ್ಕೊಡಿ ಅಂತ ಅಲ್ಲೇ ಹೇಳಿಬಿಟ್ಟಿದ್ರೆ ಇಲ್ಲಿ ತನಕ ಒಳಗಡೆ ತನಕ ಬರ್ತಾ ಇರಲಿಲ್ಲ ಅಲ್ವಾ? ನನ್ನ ಅಭಿಪ್ರಾಯ ಇದು. ತಪ್ಪು ಅಂತಲ್ಲ, ಆ ಅಮ್ಮಂಗೆ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಅವಳು ಇದೇ ಕೆಲಸ ಮಾಡ್ತಾ ಇದ್ಲು ಅನ್ನೋಂಥದ್ದು ಎಲ್ಲ ಕಡೆನೂ ವೈರಲ್ ಆಗೋಗಿದೆ. ಅದಕ್ಕೆ 90, 70, 80 ವರ್ಷದ ಹಿರಿಯರ ಮೇಲೆ ಈ ರೀತಿ ಮಾಡ್ತಾರೆ ಅನ್ನುವಾಗ ಅದೇ ಹೇಳೋದು, ಲಾನ ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ, ಮಿಸ್ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ. ನಾವು ಎಚ್ಚರವಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ. 70-80 ವರ್ಷ ಅಂತ ನೀವು ಹೇಳ್ತೀರಾ. ಅದೇ 70-80ರ ಗಡಿಯಲ್ಲಿರುವಂಥ ಮುರುಘಾ ಮಠದ ಸ್ವಾಮಿಗಳು ಮೇಲೂ ಕೂಡ ಹಾಕಿದ್ರು. ಸೊ ಅದನ್ನು ನಾವು ಹೆಂಗೆ ನಂಬೋದು ಅಂತ ಈ ಥರ ಘಟನೆಗಳಾದಾಗ? ನಾನು ಒಂದು ಲೈನಲ್ಲಿ ಹೇಳ್ತೀನಿ, ಮಾಡಿದುಣ್ಣೋ ಮಾರಾಯ ಅಷ್ಟೇ. ಅವ್ರ ಪರವಾಗಿ ವಿರೋಧವಾಗಿ ನಾನು ಒಂದು ಸಮಾಜದಲ್ಲಿ ಇರೋಳಾಗಿ ಎಲ್ಲೋ ಒಂದು ಕೇಸ್ ಅಂದರೆ ಓಕೆ, ನೂರಾರು ಸಾವಿರಾರು ಅಥವಾ 10 ಮಕ್ಕಳುಗಳು ಹೊರಗಡೆ ಬರ್ತಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ ಅದು ಏನು ಅಂತ. ಸುಮ್ಮನೆ ಅಂತೂ ಅಷ್ಟು ದಿನ ಕರ್ಕೊಂಡೋಗಿ ಇಟ್ಕೊತಾರೆ ಅಂತ ನನಗನ್ಸಲ್ಲ. ಯಾವುದೇ ಸಂಸ್ಥೆ ಇರ್ಬೋದು ಅಥವಾ ಯಾರೇ ಈ ಸೋಷಿಯಲ್ ಲೈಫಲ್ಲಿರೋ ಅಂಥವ್ರು ಇರ್ಬೋದು, ಅವರು ಮಾಡಿದ ಕರ್ಮಗಳನ್ನ ಅವ್ರು ಅನುಭವಿಸ್ತಾರೆ ಅಂತ ನನಗನ್ಸುತ್ತೆ. ಸೊ ಈಗ ಸಾಮಾಜಿಕ ಮಟ್ಟದಲ್ಲಿ ಹೇಗೆ ಹೆಣ್ಣು ಮಕ್ಕಳ ಮೇಲೆ ಒಂದು ಶೋಷಣೆ ಇದೆ, ಶೋಷಣೆ ಜಾರಿಯಲ್ಲಿದೆ, ಅದೇ ರೀತಿ ಡೊಮೆಸ್ಟಿಕ್ ವೈಲೆನ್ಸ್ ಕೂಡ ತುಂಬ ದೊಡ್ಡ ಪಿಡುಗು ನಮ್ಮ ವ್ಯವಸ್ಥೆಯಲ್ಲಿ. ಅದು ಎಲೈಟ್ ಕ್ಲಾಸ್ ಆಗಿರ್ಬೋದು ಅಥವಾ ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಎಲ್ಲ ವರ್ಗಗಳಲ್ಲೂ ಕೂಡ ಈ ಸಮಸ್ಯೆ ಇದೆ. ಸೊ ಇದಕ್ಕೆ ಮೂಲ ಕಾರಣ ಏನು ಅಂತ? ಯಾಕೆ ಹೆಣ್ಣು ಮಕ್ಕಳ ಮೇಲೇ ದೌರ್ಜನ್ಯ ನಡೆಯುತ್ತೆ, ಗಂಡು ಮಕ್ಕಳ ಮೇಲೆ ಯಾಕೆ ನಡೆಯಲ್ಲ ಅಂತ? ಹೆಣ್ಮಕ್ಳು ವೀಕ್ ಅನ್ನೋದೊಂದು ರೀಸನ್ನು ಅಂತ ಅನಿಸುತ್ತೆ. ಚಿಕ್ಕ ವಯಸ್ಸಿಂದನೇ ಹೆಣ್ಮಕ್ಳನ್ನ ನಾವು ಸ್ಟ್ರಾಂಗ್ ಮಾಡಬೇಕು ಅಂತ. ಈ ಕರಾಟೆ ಅನ್ನೋದನ್ನು ಅದನ್ನು ಕಂಪ್ಲೀಟ್ ಅಪೋಸಿಟ್ ಅಂತ ಅಲ್ಲ, ಅದಷ್ಟೇ ಅಲ್ಲ, ಏನು ಕೋರ್ ಸ್ಟ್ರೆಂತ್ ಅಂತ ಬೇಕಲ್ವಾ? ಸೊ ನನಗೆ ಅನಿಸ್ದಂಗೆ ಅದು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫಿಸಿಕಲ್ ಸ್ಟ್ರೆಂತ್. ಅದು ಅಲ್ಲ, ಈಗ ಯಾರೋ ವಯಲೆನ್ಸ್ ಮಾಡಕ್ ಬಂದಾಗ ನಾವು ಅದನ್ನ ತಡೆಯೋಷ್ಟು ಶಕ್ತಿ ನಮಗೆ ಇರಬೇಕಲ್ವಾ ಅಂತ ನಾನು ಹೇಳೋದು. ಸೊ ನಾವು ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ನಮ್ಗೆ ಯಾರು ಹೊಡೆಯೋಕ್ಕೂ ಬರಲ್ಲ, ಯಾರು ಏನು ಹೇಳ್ತಾರೆ ವಯಲೆನ್ಸ್ ಮಾಡೋಕ್ಕೂ ಬರಲ್ಲ ಅಂತ ನನಗನ್ಸುತ್ತೆ. ಸೊ ಮೆನ್ ರೋಲ್ ಏನು, ವುಮೆನ್ಸ್ ಎಂಪವರ್ಮೆಂಟಲ್ಲಿ ಮೆನ್ ರೋಲ್ ಏನಿರುತ್ತೆ? ಒಂದು 20-30% ಅಷ್ಟು ಗಂಡಸರುಗಳು ಇವತ್ತಿಗೂ ನಿಜವಾಗ್ಲೂ ಹೆಣ್ಮಕ್ಳು ಮೇಲೆ ಬರಲಿ, ಹೆಣ್ಮಕ್ಳು ಒಳ್ಳೆಯದಾಗಲಿ ಅನ್ನುವಂತಹ ಮನಸ್ಥಿತಿ ಇರೋವಂಥವ್ರು ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಇನ್ನೊಂದು 70-80% ಗಂಡಸರು ಹೆಂಗೆ ಅಂದರೆ ನನ್ನಿಂದ ಮೇಲೆ ಹೋಗಬಾರ್ದು.
ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ಹೆಣ್ಮಕ್ಳಿದ್ದಾರೆ. ಇವತ್ತಿಗೂ ಒಂದು ಮಹಿಳಾ ಮುಖ್ಯಮಂತ್ರಿ ನೋಡೋಕ್ಕಾಗಿಲ್ಲ ನಮ್ಮ ರಾಜ್ಯ. ಬೇಜಾರಾಗುತ್ತೆ ನಿಜವಾಗ್ಲೂ. ಇವತ್ತು ಎಷ್ಟೆಲ್ಲ ಲೀಡರ್ಸ್ ಇದ್ದಾರೆ, ಫ್ರಮ್ ಲೀಲಮ್ಮ ಇರ್ಬೋದು, ಅಥವಾ ಲಕ್ಷ್ಮೀ ಹೆಬ್ಬಳ್ಕರ್ ಅವರಿರ್ಬೋದು, ಅಥವಾ ನಮ್ಮ ಶೋಭಾ ಕರಂದ್ಲಾಜೆ ಅವರಿರ್ಬೋದು. ಇದೆಲ್ಲನೂ ಬಿಟ್ಟರೆ ಮಹಿಳಾ ಮುಖ್ಯಮಂತ್ರಿ ಒಬ್ಬರಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮಗೆ ಅನಿಸುತ್ತೆ. ಬಟ್ ನಾವು ಇರೋವಂಥದ್ದು ಪ್ರಪಂಚನೇ ಹಿಂಗಿದೆ. ಗಂಡಸರು ಮೇಲ್ ಡಾಮಿನೇಟೆಡ್ ಸೊಸೈಟಿಯಲ್ಲಿದ್ದೀವಿ. ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಬಟ್ ಅಪೋಸ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಎಲ್ಲೂ ಕಾರ್ಯರೂಪಕ್ಕೆ ತಂದು ನಾವು ಸ್ಟ್ರಾಂಗ್ ಆಗಿರಬೇಕು ಅಂತ ಹೆಣ್ಮಕ್ಳು ಮುಂದೆ ಬಂದಿಲ್ಲ. ಯಾಕಂದರೆ ಒಗ್ಗಟ್ಟಿನ ಕೊರತೆ ಹೆಣ್ಮಕ್ಳಲ್ಲಿ ಜಾಸ್ತಿ ಇದೆ, ಗಂಡು ಮಕ್ಕಳಲ್ಲಿ ಇರಲ್ಲ. ಹೆಣ್ಮಕ್ಳು ವೀಕ್ನೆಸ್ ಬಂದರೆ ಒಬ್ರನ್ನ ಕಂಡ್ರೆ ಒಬ್ರು ಆಗಲ್ಲ ಅನ್ನೋಂಥದ್ದೇ. ಈಗ ಒಬ್ಬರು ಬೆಳೀತಾ ಇದ್ದಾರೆ, ಒಂದು 100 ಜನ ಒಂದು ಸಂಘ ಮಾಡಿದರು ಅಥವಾ ಒಂದು ಸಂಸ್ಥೆ ನಡೆಸಿದ್ರು ಅಂದರೆ ಆ 100 ಜನದಲ್ಲಿ ಯಾರು ಮುಂದೆ ಹೋಗೋ ಕೆಪಾಸಿಟಿ ಇದೆ, ಅಥವಾ ಅವ್ರಿಗೆ ಏನೋ ಒಂದು ಇರುತ್ತೆ, ಒಂದು ಪಾಸಿಟಿವ್ ವೈಬ್ ಅವರಲ್ಲಿ ಇರುತ್ತೆ, ಅವ್ರು ಮುಂದೆ ಹೋಗೋಂಥದ್ರೆ ನಾವೆಲ್ಲರೂ ಪುಷ್ ಮಾಡಿ ಅವ್ರನ್ನ ಮೇಲಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ಆದರೆ ನಾವೇನು ಮಾಡ್ತೀವಿ, ಅವಳು ಹೋಗ್ತಿದ್ದಾಳ ತಡಿ, ಸೊ ಇಲ್ಲಿ ಏನೋ ಒಂದು ಕೆಟ್ಟದಾಗ ಮಾತಾಡೋದು, ಅಥವಾ ಅವ್ರ ಬಗ್ಗೆ ಗಾಸಿಪ್ ಕ್ರಿಯೇಟ್ ಮಾಡೋದು, ಅಥವಾ ಇನ್ನೇನು ಎಷ್ಟು ಸಾಧ್ಯ ಅಷ್ಟನ್ನ ಅವ್ರನ್ನ ಕೆಳಗಡೆ ಎಳೆಯುವಂಥ ಕೆಲಸ ನಾವೇ ಮಾಡ್ತಾ ಇದ್ದೀವಿ. ನಾವು ಗಂಡಸ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಸ್ಟಿಲ್ ಗಂಡಸರು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ರಾಜ್ಯ ಅಂತಲ್ಲ, ಇಡೀ ದೇಶದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳಿಗಿಂತ ಸ್ಟ್ರಾಂಗ್ ಆಗಿ ಮೇಲ್ ಬೆಳೆಯುವಂಥ ಎಲ್ಲ ಕೆಪಾಸಿಟಿ ಇರುವಂಥದ್ದು. ಇಲ್ಲಿ ಮಹಿಳಾ ಮುಖ್ಯಮಂತ್ರಿ ಕಂಡಿಲ್ಲ ಅಂತ ಹೇಳಿದ್ರಿ, ಅದು ಕರ್ನಾಟಕಕ್ಕೆ ಆಯಿತು, ಸೀಮಿತ ಆಯಿತು. ಬಟ್ ನಾವು ಬೇರೆ ರಾಜ್ಯಗಳತ್ತ ನೋಡಿದಾಗ ವಿಮೆನ್ ಡಾಮಿನೇಷನ್ ತುಂಬ ಇದೆ ಪಾಲಿಟಿಕ್ಸಲ್ಲಿ. ಜಯಲಲಿತಾ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಮಾಯಾವತಿ ಆಗಿರ್ಬೋದು, ಆಮೇಲೆ ಇನ್ನೊಬ್ಬರು ಉಮಾ ಭಾರತಿ ಆಗಿರ್ಬೋದು. ಹಿಂಗೆ ಯೋಚನೆ ಮಾಡಿ ಹೇಳಬೇಕಾಗತ್ತೆ ಹೆಣ್ಮಕ್ಳನ್ನ. ಅದೇ ಗಂಡ್ಮಕ್ಳನ್ನ ಅಂದರೆ ನಾನು ಲಿಸ್ಟ್ ಹಿಂಗೆ ಕೊಡ್ತೀನಿ. ಸೊ ಗಂಡ್ಮಕ್ಳು ಮುಂಚೆಯಿಂದನೂ ಅವರೇ ನಡೆಸ್ಕೊಂಡು ಬಂದಿರೋದ್ರಿಂದ, ಹೆಣ್ಮಕ್ಳು ಅಂದರೆ ಮನೇಲಿ ಸೀಮಿತ ಅಂತ, ಅಂದರೆ ಮನೆ ನಡ್ಸೋಕ್ಕೆ, ಮಕ್ಕಳು ನೋಡೋಕ್ಕೆ, ಒಂದು ಏನಂತಾರೆ ಹೆರೋ ಯಂತ್ರ, ಈ ಥರ ನೋಡ್ಕೊಂಡು ಬಂದಿರೋದ್ರಿಂದ ನನಗೇನು ಅನಿಸಲ್ಲ ಅಷ್ಟು ಇನ್ನೂ ಅದು ಅಷ್ಟೊಂದು ಚೆನ್ನಾಗಿ ಆಗಿದೆ ಸಮಾಜ, ಇನ್ನೂ ಆಕ್ಸೆಪ್ಟೆನ್ಸ್ ಬಂದಿದೆ ಅಂತ ನನಗೆಲ್ಲೂ ಅನಿಸಿಲ್ಲ. ಆ ಆಕ್ಸೆಪ್ಟೆನ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಸಂಸ್ಥೆಯಲ್ಲೇ, ಒಂದು ಸಂಘದಲ್ಲೇ ನಾನು ಸೋಷಿಯಲ್ ಲೈಫಲ್ಲಿ ಇರೋದ್ರಿಂದ ಹೇಳ್ತೀನಿ, ಸಂಸ್ಥೆಯಲ್ಲೇ ಇದ್ರೂ ನಮ್ಮನ್ನ ಗುರುತಿಸುವಲ್ಲಿ ಎಲ್ಲೋ ಮೊದಲ ಆದ್ಯತೆ ಗಂಡಸರಿದ್ರೆ ಅವ್ರಿಗೆ ಕೊಡ್ತಾರೆ. ಇವತ್ತಿಗೂ ಗುಲ್ಬರ್ಗಾ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ನಾನು ಸಂಘಟನಾತ್ಮಕವಾಗಿ ಓಡಾಡುವಾಗ 2 ರೂಮ್ ಇರುತ್ತೆ. ಸೊ ಗಂಡಸ್ರನ್ನ ಹಾಲ್ ಎಂಟ್ರೆನ್ಸಲ್ಲೇ ಕೂರ್ತಾರೆ, ಹೆಣ್ಮಕ್ಳನ್ನ ಒಳಗಡೆ ಕರ್ಕೊಂಡು. ಇವತ್ತಿಗೂ ಇದಿದೆ. ನಾನು ಹೋಗಿ ನಾನು ನೋಡಿರೋದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ, ಇವತ್ತಿಗೂ ಇದೆ. ಸೊ ನಮ್ಮಲ್ಲಿ ಆ ಇಕ್ವಾಲಿಟಿ ಅನ್ನೋದು ಮೊದಲಿಂದನೂ ಇಲ್ಲ, ಈಗಲೂ ಇಲ್ಲ, ಮುಂದೆ ಗೊತ್ತಿಲ್ಲ. ಬಟ್ ಹೆಣ್ಮಕ್ಳು ಎಜುಕೇಟೆಡ್ ಆಗ್ತಾ ಮೋಸ್ಟ್ಲಿ ಸರಿ ಆಗ್ಬೋದು ಅಂತ ನನಗನ್ಸುತ್ತೆ. ಈ ಜೆಂಡರ್ ಇನ್ಇಕ್ವಾಲಿಟಿಗೆ ನಮ್ಮ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ನಾರ್ಮ್ಸೇ ಕಾರಣ ಅನ್ನೋದು ಒಂದು ಬಲವಾದ ನಂಬಿಕೆ. ಅದು ಹೌದಾ, ಅಥವಾ ಬೇರೆ ಏನಾದರೂ ಕಾರಣಗಳಿರ್ಬೋದಾ ಅಂತ? ಇರ್ಬೋದು ಅಂತ ಅನ್ಸುತ್ತೆ. ಹೆಣ್ಮಕ್ಳಿಗೆ ನಾವು ಭರತನಾಟ್ಯ ಕಳಿಸ್ತೀವಿ, ಆದರೆ ಗಂಡು ಮಕ್ಳಿಗೆ ಭರತನಾಟ್ಯ ಕಳ್ಸೋಕ್ಕೆ ಯೋಚನೆ ಮಾಡ್ತೀವಿ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಬಹುಶಃ ಇದೆ ಅಂತ ನನಗನ್ಸುತ್ತೆ. ಯಾಕೆ ಭರತನಾಟ್ಯ ಯಾಕೆ ಗಂಡು ಮಕ್ಳಿಗೆ ಅಲ್ಲ, ಅದೇ ಮುಂಚೆಯಿಂದನೂ ಹಾಗೆ ಬಂದಿದೆ ಅಲ್ವಾ, ಹಾಗಾಗಿ. ಸೊ ನನಗೆ ಮೋಸ್ಟ್ ಪ್ರಾಬಬ್ಲಿ ಇದೆ. ಅದನ್ನು ಬದಲಾಯಿಸೋದು ಗೊತ್ತಿಲ್ಲ, ಅದನ್ನು ಬದಲಾಯಿಸ್ಬೋದಾ ಅಂತ ಟ್ರೈ ಮಾಡಬೇಕಷ್ಟೆ. ಈ ಟೆಕ್ನಾಲಜಿಯ ರೋಲ್ ಏನಿದೆ ವಿಮೆನ್ ಎಂಪವರ್ಮೆಂಟಲ್ಲಿ, ಅದು ಸಾಧ್ಯ ಆಗ್ತಿದೆ ಅಂತ ಅನಿಸ್ತಿದೆಯಾ? ಕ್ರಾಂತಿ ರೂರಲ್ ಏರಿಯಾಗೂ ತಲುಪ್ತಾ ಇದೆಯಾ? ತಲುಪ್ತಿದೆ ಅಂತ. ಇವಾಗ ಕಂಪ್ಯಾರಿಟಿವ್ಲಿ ಹೆಣ್ಮಕ್ಳು ಎಜುಕೇಷನ್ ಕಡೆ ಸ್ವಲ್ಪ ಜಾಸ್ತಿ, ಅಟ್ಲೀಸ್ಟ್ ಫೋನು, ಲ್ಯಾಪ್ಟಾಪು ಇದನ್ನು ಯೂಸ್ ಮಾಡೋಕ್ಕಾದ್ರೂ ಸರಿ, ಸ್ವಲ್ಪ ನಾನು ಎಜುಕೇಟೆಡ್ ಆಗಬೇಕು, ಸ್ವಲ್ಪ ತಿಳ್ಕೊಬೇಕು, ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಬೇಕು, ಬೇರೆ ಭಾಷೆನೂ ಕಲಿಬೇಕು ಅನ್ನೋ ತುಡಿತ ಹೆಣ್ಮಕ್ಳಲ್ಲಿ ಇವಾಗ ಜಾಸ್ತಿ ಆಗ್ತಿದೆ. ಆ್ಯಂಡ್ ಬರ್ತಾನೂ ಇದೆ ಅಂತ ನನಗನ್ಸುತ್ತೆ. ಹೆಣ್ಮಕ್ಳ ಹತ್ರ ಇವಾಗೆಲ್ಲ ಫೋನ್ ಬಂದಿರೋದ್ರಿಂದಾನೆ ಅಂತ ನನಗೆ ಭಾವನೆ. ಈಗ ಓದಿಲ್ಲದೆ ಇರಲಿ, ಅವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಟೆಕ್ನಿಕಲಿ ಕಲಿತಿದ್ದಾರೆ ಅಂತ. ಎಲ್ಲಿ ಈಗ ಒಂದು ಎಜುಕೇಷನ್ ಸೆಕ್ಟಾರಲ್ಲಿ ಲೋ ಎನ್ರೋಲ್ಮೆಂಟ್ ರೇಟ್ಸ್ ಇದೆ ಪ್ರದೇಶಗಳು, ಆ ಪ್ರದೇಶಗಳಲ್ಲಿ ಗರ್ಲ್ಸ್ಗೆ ಕ್ವಾಲಿಟಿ ಎಜುಕೇಷನ್ ಆಕ್ಸೆಸ್ ಕಡಿಮೆ ಇದೆ ಅಂತನಾ? ಕ್ವಾಲಿಟಿ ಎಜುಕೇಷನ್ ಅನ್ನೋದಕ್ಕಿಂತ ಅದೇ ಕಾರಣಕ್ಕೆ ಎನ್ರೋಲ್ಮೆಂಟ್ ರೇಟ್ ಕಡಿಮೆ ಇದೆ ಅಂತಲ್ಲ? ಕ್ವಾಲಿಟಿ ಎಜುಕೇಷನ್ ಇಲ್ಲದೇ ಇರೋ ಕಾರಣ ಒಂದು. ಆ್ಯಂಡ್ ಏನಾಗುತ್ತೆ, ಅವರವರ ಈಗ ಹಳ್ಳಿ ಕಡೆ ಹೋದಾಗ ಒಬ್ರನ್ನ ಓದಿಸೋ ಶಕ್ತಿ ಇರುತ್ತೆ,
ಒಂದು ಪೇರೆಂಟ್ಗೆ ಒಬ್ರು ಇಬ್ರು ಓದಿಸೋ ಶಕ್ತಿ ಇರುತ್ತೆ. ಇವತ್ತಿಗೂ 2-3 ಮಕ್ಕಳು ಮಾಡ್ಕೊಳ್ಳೋಂತ ಇರ್ತಾರೆ. ಫಸ್ಟ್ ಪ್ರಯಾರಿಟಿ ಗಂಡು ಮಕ್ಕಳು ಕೊಟ್ಬಿಡ್ತಾರೆ, ಹೆಣ್ಮಕ್ಳನ್ನ ಆಮೇಲೆ ಅನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು SSLC ಚೆನ್ನಾಗಿ ಮಾರ್ಕ್ಸ್ ತೆಗೆದಿದೆ ಅಂದರೆ ಮುಂದುವರ್ಸೋಕ್ಕೆ ಏನೇನು ಸಾಧ್ಯ ಅದನ್ನು ಮಾಡ್ತಾರೆ, ಗಂಡು ಮಗು ಇದ್ದರೆ. ಅದೇ ಹೆಣ್ಮಗು ಇದ್ರು ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ, ಇನ್ನು 2 ವರ್ಷಕ್ಕೆ ಮದುವೆ ಮಾಡಿಬಿಡೋಣ, ನಮ್ಮ ಭಾರ ಕಳ್ಕೊಂಬಿಡೋಣ, ಈ ರೀತಿಯಾಗಿ ತಂದೆ ತಾಯಿ ಯೋಚನೆ ಮಾಡೋವಂಥದ್ದು ಇವತ್ತಿಗೂ ಇದೆ. ಸೊ ಹಾಗಾಗಿ ಎಜುಕೇಷನ್ ವಿಷಯದಲ್ಲಿ ಎನ್ರೋಲ್ಮೆಂಟ್ ರೀಸನ್ ಇದೆ ಅಂತ ನನಗೆ ಅನಿಸುತ್ತೆ. ಓವರಾಲ್ ವಿಮೆನ್ ಎಂಪವರ್ಮೆಂಟು ಎಷ್ಟರ ಮಟ್ಟಿಗೆ ಆಗಿದೆ ಈಗಿನ ಒಂದು ಆಧುನಿಕ ಜಗತ್ತಿನಲ್ಲಿ ಅಂತ? ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಒಂದು 10% ಇಲ್ಲ ಅಂತ ನನಗನ್ಸುತ್ತೆ.